ಏನು ನಾರಾಯಣಪುರ ಡ್ಯಾಮ್ ಇಂದ ತೆಲಂಗಾಣಕ್ಕೆ ಏನು ನೀರು ಬಿಟ್ಟಿದ್ದಾರೆ, ಯಾವ ಅಧಿಕಾರಿಗಳು ಸರಿಯಾದಂತ ಮಾಹಿತಿ ಕೊಡ್ತಿಲ್ಲ. ಯಾರ ಆದೇಶ ಇದೆ, ಏನು ಮುಖ್ಯಮಂತ್ರಿಯವರ ಆದೇಶ ಇದೆಯೋ ಅಥವಾ ನೀರಾವರಿ ಸಚಿವರ ಆದೇಶ ಇದೆಯೋ, ಯಾರ್ದು ಆದೇಶ ಇದೆ ಅಂತ ಕೇಳಿದ್ರೆ ಯಾರು ಆದೇಶ ಕಾಪಿ ಇದೆ ಅಂತ ಹೇಳ್ತಾರೆ, ಯಾರು ಕೊಡ್ತಿಲ್ಲ. ಯಾಕಂತಂದ್ರೆ ಇಲ್ಲೀಗಲ್ ಆಗಿ ನೀರು ಬಿಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆರ್ಎನ್ ಶೆಟ್ಟಿ ಏನು ಪವರ್ ಅದು ವಿದ್ಯುತ್ ಉತ್ಪಾದೀಕರಣ ಘಟಕದ ಅಲ್ಲಿಂದ ನೀರು ಬಿಟ್ಟಿದ್ದಾರೆ. ಸುಮಾರು 59 ತಾಸಿಗಿಂತ ಹೆಚ್ಚಿನ ಒಂದು ನೀರು ಬಿಟ್ಟಿರೋ ಅಂತೇಳಿ ಮಾಹಿತಿ ಇದೆ. ಅವರು 1.2 TMC ಅಂತ ಹೇಳ್ತಿರ್ತಾರೆ. 1.2 TMC ನೀರು ಬಿಟ್ಟಿಲ್ಲ, ಸುಮಾರು 10 TMCಗಿಂತ ಹೆಚ್ಚು ನೀರು ಬಿಟ್ಟಿದ್ದಾರೆ. 10 TMC ಅಂತಂದ್ರೆ ನಮ್ಮ ನಾರಾಯಣಪುರ ಜಲಾಶಯದಿಂದ ಅಂದ್ರೆ ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಸುಮಾರು 15 ದಿವಸವರೆಗೆ ನಮ್ಮ ರೈತರಿಗೆ ನೀರು ಹರಿಸಬಹುದಾಗಿತ್ತು. ಅಷ್ಟೊಂದು ನೀರನ್ನ ತೆಲಂಗಾಣಕ್ಕೆ ಬಿಡುವಂತ ಒಂದು ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ರೈತರಿಗೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರೈತರು ಬಹಳ ಕಂಗಾಲಾಗಿದ್ದಾರೆ, ರೈತರು ಬಹಳ ಚಿಂತಾಜನಕ ಪರಿಸ್ಥಿತಿ ಇದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ಮ ಬೆಳೆಗೆ ನೀರು ಸಿಗ್ತಾವೋ ಇಲ್ಲೋ ಅಂತ. ಯಾಕಂದ್ರೆ ಮಾರ್ಚ್ 23ಕ್ಕೆ ನೀರು ಬಂದ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ ಮಾರ್ಚ್ 23ಕ್ಕೆ ನೀರು ಬಂದ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗ್ತದೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ನಮ್ಮ ರೈತರಿಗೆ ಏಪ್ರಿಲ್ 10ರವರೆಗೆ ಸಂಪೂರ್ಣವಾಗಿ ನೀರು ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತು ಆಂಧ್ರಕ್ಕೆ ನೀವು 10 TMC ನೀರು ಬಿಡುವಂತ ಒಂದು ಕೆಲಸವನ್ನ, ತೆಲಂಗಾಣಕ್ಕೆ 10 TMC ನೀರು ಬಿಡುವಂತ ಒಂದು ಕೆಲಸ ತಾವು ಮಾಡ್ತೀರಿ. ಆದ್ರೆ ನಮ್ಮ ರೈತರಿಗೆ ಕೊಡ್ಲಿಲ್ಲ ಅಂದ್ರೆ ಇದು ಯಾವ ನ್ಯಾಯ? ಅದಕ್ಕೋಸ್ಕರ ನಾವೆಲ್ಲ ರೈತರ ಜೊತೆಗೆ ಸೇರಿ ಇದರ ವಿರುದ್ಧ ಪ್ರತಿಭಟನೆ, ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ. ರೈತರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತೇವೆ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ತೆಲಂಗಾಣಕ್ಕೆ ನೀರು ಬಿಡುತ್ತೆ. ನಮ್ಮ ರಾಜ್ಯದ ಜನರಿಗೆ ಕುಡಿಯೋಕೆ ನೀರಿಲ್ಲ, ಮತ್ತೆ ಹೊರ ರಾಜ್ಯಕ್ಕೆ ತೊಳೆಯೋಕೆ ನೀರು ಕೊಟ್ಟಂಗಾಗುತ್ತೆ. ಇದರಿಂದ ಈಗ ನೀರಾವರಿ ಸಲಹಾ ಸಮಿತಿ ನಿರ್ಧಾರ ಪ್ರಕಾರ ಏನಪ್ಪ ಅಂತಂದ್ರೆ ಮಾರ್ಚ್ 10ನೇ ತಾರೀಕುವರೆಗೂ ವಾರಬಂದಿ ಮುಖಾಂತರ ರೈತರಿಗೆ ನೀರು ಹರಿಸ್ಬೇಕಂತೇಳಿ ಒಂದು ನೀರಾವರಿ ಸಲಹಾ ಸಮಿತಿಯಲ್ಲಿ ಆದಂಥ ವಿಷಯ. ಈಗ ನೀರಾವರಿ ಸಲಹಾ ಸಮಿತಿ ಮಾಡಿದ ಮೇಲೂ ಈಗ ಸಲಹಾ ಸಮಿತಿಯ ಒಂದು ಏನು ಪ್ರೊಸೀಡಿಂಗ್ ಆಗ್ಯದ ಅದನ್ನು ಬಿಟ್ಟು ಹೆಚ್ಚಿಗೆ ನೀರು ಏನಪ್ಪ ಅಂತಂದ್ರೆ ಇವತ್ತಿನ ದಿನಲೇ ತೆಲಂಗಾಣಕ್ಕೆ ನೀರು ಹರಿಸ್ತಾರೆ ಅನ್ನೋದು ಖಂಡನೀಯ. ಯಾಕಪ್ಪ ಅಂದ್ರೆ ಇವತ್ತಿನ ದಿನಲೇ ನಮ್ಮಲ್ಲಿ ಭತ್ತ ಏಪ್ರಿಲ್ 10ರವರೆಗೂ ನೀರು ಬೇಕು, ಭತ್ತ ಬೆಳಿಬೇಕಾದ್ರೆ. ಆದರೆ ಏಪ್ರಿಲ್ 10 ತನಕ ನೀರು ಕೊಡೋಕ್ಕೆ ಆಗಂಗಿಲ್ಲ, ಮಾರ್ಚ್ 10 ತನಕ ಕೊಡ್ತೀವಿ ಅಂತೇಳಿ ಇವತ್ತಿನ ದಿನ ಏನು ರಾಜ್ಯ ಸರ್ಕಾರ ಏನು ಈ ಒಂದು ನಮಗೇನು ರೈತರಿಗೆ ಒಂದು ಕುತ್ತನ್ನು ತಂದಿದೆ. ಇವತ್ತು ನಮಗೇ ನೀರಿಲ್ಲಾರಂಥ ಸಂದರ್ಭದಲ್ಲಿಯೂ ಈ ಕಾಂಗ್ರೆಸ್ ಸರ್ಕಾರ ಬೇರೆ ರಾಜ್ಯಕ್ಕೆ ನೀರು ಕೊಡ್ತಾ ಇದೆಯಲ್ಲ, ಇದು ಖಂಡನೀಯ. ಅದು ಜಲ್ದಿ ನಿಲ್ಲಿಸ್ಬೇಕು. ಯಾಕಪ್ಪ ಅಂತಂದ್ರೆ ನೀರು ಹರಿದು ಹೋದ್ಮೇಲೆ ನಾಳೆಗೆ ಏನೂ ಮಾಡ್ಲಿಕ್ಕಾಗಲ್ಲ. ಈಗ ಬೇಸಿಗೆದಿಂದಾಗ ಸುಮಾರು ದೊಡ್ಡ ದೊಡ್ಡ ನಗರಗಳಿಗೆ ಕುಡಿಯೋದಕ್ಕೂ ನೀರಿನ ಒಂದು ವ್ಯವಸ್ಥೆ ಮಾಡ್ಬೇಕಾಗಿದೆ. ಅದೇ ಡ್ಯಾಮಿನಿಂದ ಸುಮಾರು ಹಳ್ಳಿಗಳಿಗೂ ಕುಡಿಯೋ ನೀರು ಕೊಡ್ಬೇಕಾಗ್ತದೆ. ಈಗ ನೀರು ಕಡಿಮೆ ಇರೋದರಿಂದ ಏನಪ್ಪ ಅಂದ್ರೆ ಬೇರೆ ರಾಜ್ಯಕ್ಕೆ ಕೊಟ್ಟರೆ ನಾಳೆಗೆ ಮುಂದಿನ ಒಂದು ದಿನಮಾನದಾಗ ಬೇಸಿಗೆ ಸಂದರ್ಭದಲ್ಲಿ ನಾವು ದೊಡ್ಡ ಗಂಡಾಂತರವನ್ನು ಎದುರಿಸ್ಬೇಕಾಗ್ತದೆ. ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮೊನ್ನೆ ನೀರಾವರಿ ಮಂತ್ರಿಯರು ಏನು DK ಶಿವಕುಮಾರ್ ಅವರ ರಾಜ್ಯದ ಉಪಮುಖ್ಯಮಂತ್ರಿಗಳಾರ ಈ ವಿಷಯವನ್ನು ಅರ್ಥಕೊಂಡು ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನೀರು ಹರಿಸೋದನ್ನ ನಿಲ್ಲಿಸಿ ರಾಜ್ಯದ ಜನತೆ ಪರ ನಿಂತೇನಪ್ಪ ಅಂದ್ರೆ ಈ ಭಾಗದ ರೈತರಿಗೆ ನೀರು ಒದಗಿಸ್ಕೊಡಲು ಕೆಲಸ ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ನಮಗೆ ಇನ್ನು ಏಪ್ರಿಲ್ 10 ತನಕ ನೀರು ಬೇಕಾಗ್ಯದ, ಆದ್ರೂ ಇವ್ರು ಏನಪ್ಪ ಅಂದ್ರೆ ಬೇರೆ ರಾಜ್ಯಕ್ಕೆ ನೀರು ಕೊಡ್ತಾರೆ, ಇದು ಖಂಡನೀಯ. ಇದೇ ನೀರಿನ ವಿಷಯವಾಗಿ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸುಮಾರು ದಿನಗಳ ಕಾಲ ಹೋರಾಟ ಆಯಿತು. ಮತ್ತೇನಪ್ಪ ಅಂದ್ರೆ ನಾರಾಯಣಪುರ ಡ್ಯಾಮ್ ಮುತ್ತಿಗೆ ಹಾಕುವಂಥ ಒಂದು ಹೋರಾಟನೂ ಆಯಿತು. ಅಂಥ ಒಂದು ಹೋರಾಟಗಳು ಮಾಡಿದ್ರು ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯ ಮನವರಿಕೆ ಇಲ್ಲ ಅಂತಂದ್ರೆ ಅದು ಏನು ಅನ್ನೋದು ನಮಗೂ ತಿಳಿಲಾರ್ದಂಗೆ ಇದೆ. ಅದಕ್ಕೆ ಸರ್ಕಾರ ಏನಪ್ಪ ಅಂದ್ರೆ ಇವತ್ತಿನ ದಿನ ಎಚ್ಚೆತ್ತುಕೊಂಡು ರೈತರ ಪರ ನಿಲ್ಲಬೇಕು ಅನ್ನೋ ಒಂದು ಮಾತನ್ನು ನಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟ.